ಸರ್ವರಿಗೂ ಶರಣಾರ್ಥಿಗಳು. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದ್ದಾರೆ, ಸುಮ್ನೆ ಶುರು ಮಾಡಿದ್ದಲ್ಲ. ಓ ಹೌದಾ? ಹೌದು. ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ. ನಮ್ಮ ಹತ್ರ ಇವತ್ತು 12ನೇ ಶತಮಾನದ ಒಬ್ಬ ಬಹಳ ಮುಖ್ಯ ವಚನಕಾರ್ತಿ ಅಕ್ಕ ಮಹಾದೇವಿಯವರ ಒಂದು ವಚನ ಇದೆ, ಅದರ ಒಂದು ವಿಶ್ಲೇಷಣೆ. ಹೌದು. ವಚನಗಳು ಅಂದ್ರೆ ಗೊತ್ತಲ್ಲ, ಅಂದಿನ ಸಮಾಜದಲ್ಲಿ ಅನುಭವ ಹೇಳೋಕೆ ಬಳಸ್ತಿದ್ದ ಸರಳ ಕನ್ನಡದ ನುಡಿಗಳು, ಅನುಭವದ ಮಾತುಗಳು. ನಾವು ಈ ವಿಶ್ಲೇಷಣೆ ನೋಡ್ಕೊಂಡು ಆ ವಚನದಲ್ಲಿರೋ ಒಂದು ಆಳವಾದ ಸಂಘರ್ಷ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ ನೋಡೋಣ. ಸರಿ. ಅಕ್ಕ ಮಹಾದೇವಿಯ ಆಂತರಿಕ ಸಂಘರ್ಷದ ಬಗ್ಗೆ. ಅವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಅಂತ ನಮಗೆಲ್ಲ ಗೊತ್ತೇ ಇದೆ. ಹೌದು. ವಚನದ ಶುರುವೇ ನೋಡಿ ಎಷ್ಟು ನೇರವಾಗಿದೆ. ಉಳ್ಳುದೊಂದು ತನು, ಉಳ್ಳುದೊಂದು ಮನ. ಇರೋದು ಒಂದೇ ದೇಹ, ಒಂದೇ ಮನಸ್ಸು ಅಂತ. ಹೌದು. ಈ ಸಿಂಪಲ್ ಮಾತಲ್ಲೇ ಮುಂದಿನ ದೊಡ್ಡ ಗೊಂದಲ ಶುರುವಾಗುತ್ತಲ್ವಾ? ಖಂಡಿತ. ಅಲ್ಲೇ ಇದೆ ನೋಡಿ ಆ ಸಂಘರ್ಷದ ಮೂಲ. ಅಕ್ಕ ಹೇಳೋಕೆ ಹೊರಟಿರೋದೇ ಅದನ್ನ. ಆ ಒಂದೇ ಮನಸ್ಸು ಅದನ್ನ ಲೌಕಿಕಕ್ಕೆ ಅಂದ್ರೆ ಸಂಸಾರಕ್ಕೆ, ಸಂಸಾರದ ಜವಾಬ್ದಾರಿಗಳು, ಹೌದು, ಮತ್ತೆ ಆಧ್ಯಾತ್ಮಿಕ ಸಾಧನೆಗೆ ಅಂದ್ರೆ ಧ್ಯಾನ ಅಥವಾ ಪರಮಾರ್ಥ ಅಂತೀವಲ್ಲ, ಪರಮಾರ್ಥ ಅಂದ್ರೆ ಆ ಮೋಕ್ಷದ ದಾರಿ. ಹೌದು, ಆ ಪರಮಸತ್ಯದ ದಾರಿ. ಇವೆರಡಕ್ಕೂ ಒಂದೇ ಸರಿ ಹೇಗೆ ಕೊಡೋಕಾಗತ್ತೆ ಮನಸ್ಸನ್ನ? ಒಂದೇ ಮನಸ್ಸಿಂದ ಎರಡನ್ನು ನಿಭಾಯಿಸೋಕ್ ಹೋದಾಗ ಆಗೋ ಒತ್ತಡ ಇದೆಯಲ್ಲ, ಅದನ್ನು ಅವ್ರು ಹಿಡಿದಿಡ್ತಿದ್ದಾರೆ ಇಲ್ಲಿ. ಹೌದು, ಆ ಒತ್ತಡವೇ ಪ್ರಶ್ನೆಯಾಗಿ ಬರ್ತಿದೆ ನೋಡಿ. ಅವ್ರು ಕೇಳ್ತಾರೆ, ನಾನಿನ್ನಾವ ಮನದಲ್ಲಿ ಧ್ಯಾನವ ಮಾಡುವೆನಯ್ಯ, ಸಂಸಾರವನಾವ ಮನದಲ್ಲಿ ತಲ್ಲಿಯವಾಹೇನಯ್ಯ. ಅಂದ್ರೆ ಇದು ಬರೀ ಪ್ರಶ್ನೆ ತರ ಇಲ್ಲ, ಒಂಥರ ಅಸಹಾಯಕತೆಯಿಂದ ಕೇಳ್ದಾಗಿದೆ ಅಲ್ವಾ? ಒಂದು ಆರ್ಥ ಭಾವ ಇದೆ ಅದರಲ್ಲಿ. ಒಂದೇ ಮನಸ್ಸು, ಅದರಿಂದ ದೇವರನ್ನು ನೆನಿಬೇಕು, ಮತ್ತೆ ಸಂಸಾರದ ಕಷ್ಟಗಳನ್ನು ನೋಡ್ಬೇಕು. ಇದು ಹೇಗೆ ಸಾಧ್ಯ ಅಂತ ಆ ಗೊಂದಲ ತುಂಬಾ ಸ್ಪಷ್ಟವಾಗಿದೆ. ಆ ಗೊಂದಲ, ಆ ನೋವು ಮುಂದಿನ ಸಾಲಲ್ಲಿ ಇನ್ನೂ ಜೋರಾಗತ್ತೆ ನೋಡಿ. ಹೌದು. ಅಕ್ಕಟ ಕೆಟ್ಟೆ ಅಂತಾರೆ. ಅಬ್ಬಾ, ಸಂಸಾರಕ್ಕಲ್ಲ, ಪರಮಾರ್ಥಕ್ಕಲ್ಲ. ಇಲ್ಲಿ ಒಂಥರ ಹತಾಶೆ ಕಾಣುತ್ತೆ. ಹೌದು. ಅಂದ್ರೆ ಎರಗಕ್ಕೂ ನಾನು ಸರಿ ಹೋಗ್ತಿಲ್ವಾ ಅಂತ. ಹೌದು. ಲೌಕಿಕ ಬದುಕಿಗೂ ನಾನು ಪೂರ್ತಿ ಹೊಂದ್ಕೊಳ್ತಿಲ್ಲ, ಆಧ್ಯಾತ್ಮಿಕ ಮಾರ್ಗಕ್ಕೂ ಪೂರ್ತಿಯಾಗಿ ಹೋಗಕ್ಕಾಗ್ತಿಲ್ಲ, ನಾನು ಎರಡಕ್ಕೂ ಸಲ್ಲದೆ ಹೋದ್ನಾ ಅನ್ನೋ ಒಂಥರ ಸಂಕಟ ಅದು. ಈ ಸ್ಥಿತಿನ ವಿವರಿಸೋಕೆ ಅವರೊಂದು ಹೋಲಿಕೆ ಕೊಡ್ತಾರಲ್ಲ, ಎರಡಕ್ಕೆ ಬಿಟ್ಟ ಕರುವಿನಂತೆ. ಇದು ಕೇಳಿದ ತಕ್ಷಣ ಒಂದು ಚಿತ್ರಣ ಕಣ್ಮುಂದೆ ಬರುತ್ತೆ. ಹೌದು, ತುಂಬಾ ಶಕ್ತವಾದ ಹೋಲಿಕೆ ಅದು. ಯಾಕೆ ಅಷ್ಟು ಶಕ್ತಿ ಅಂತೀರಿ ಅದಕ್ಕೆ? ಯಾಕಂದ್ರೆ ಅದು ತಕ್ಷಣ ಒಂದು ಅನಾಥ ಸ್ಥಿತಿನ, ಒಂದು ಅತಂತ್ರ ಭಾವನ ತೋರಿಸುತ್ತೆ. ತಾಯಿ ಹತ್ರನೂ ಇಲ್ಲ, ಬೇರೆಲ್ಲೂ ಹೋಗಕ್ಕೆ ದಾರಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದ ಕರು. ಹೌದು. ಆ ಕರುವನ್ನ ನೆನೆಸ್ಕೊಂಡ್ರೆ ಅಕ್ಕನ ಮನಸ್ಸಿನ ಸ್ಥಿತಿ ಅದು ಅರ್ಥ ಆಗುತ್ತೆ. ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ, ಎಲ್ಲೂ ನೆಲೆ ಇಲ್ಲ ಅನ್ನೋ ಭಾವ ಅದು ಚೆನ್ನಾಗಿ ಗೊತ್ತಾಗುತ್ತೆ ಇದರಿಂದ. ಇಂಥ ಒಂದು ಅತಂತ್ರ ಸ್ಥಿತಿ ಆದ್ಮೇಲೆ ಕೊನೆಗೆ ತನ್ನ ದೇವರ ಹತ್ರನೇ ಹೋಗ್ತಾರಲ್ವಾ, ಚನ್ನಮಲ್ಲಿಕಾರ್ಜುನನ ಹತ್ರ. ಹೌದು. ಅಲ್ಲೊಂದು ನೇರವಾದ ಪ್ರಶ್ನೆ ಕೇಳ್ತಾರೆ. ಅದೇ ಬಹುಶಃ ಈ ವಚನದ ತಿರುಳು ಅನ್ಬಹುದು. ಏನು ಆ ಪ್ರಶ್ನೆ? ಬಿಲ್ವ ಬೆಳವಲಕಾಯನೊಂದಾಗಿ ಹಿಡಿಯಬಹುದೇ ಚನ್ನಮಲ್ಲಿಕಾರ್ಜುನ ಅಂತ. ಬಿಲ್ವ, ಬೆಳವಲ ಅಂದ್ರೆ ಎರಡು ಬೇರೆ ಬೇರೆ ಹಣ್ಣುಗಳು. ಹೌದು, ಬೇರೆ ಬೇರೆ ತರದ, ಬೇರೆ ಬೇರೆ ಗುಣದ ಹಣ್ಣುಗಳು. ಅವೆರಡನ್ನು ಒಂದೇ ಕೈಯಲ್ಲಿ ಒಟ್ಟಿಗೆ ಗಟ್ಟಿಯಾಗಿ ಹಿಡ್ಕೊಳಕ್ ಆಗುತ್ತಾ ಅಂತ. ಓಹೋ, ಅಂದ್ರೆ ಅದರ ಅರ್ಥ ಸ್ಪಷ್ಟ ಅಲ್ವಾ? ಲೌಕಿಕ, ಆಧ್ಯಾತ್ಮಿಕ, ಈ ಎರಡೂ ಪೂರ್ತಿ ಬೇರೆ ಬೇರೆ ದಾರಿಗಳನ್ನ ಒಂದೇ ಮನಸ್ಸಲ್ಲಿ ಒಂದೇ ಸಾರಿ ಪೂರ್ತಿಯಾಗಿ ಹಿಡಿದಿಡುವುದು ಅಥವಾ ಆಚರಿಸುವುದು, ಅದು ಬಹುಶಃ ಹಾಗಲ್ವೇನೋ ಅನ್ನೋ ಒಂದು ಅರಿವು, ಒಂದು ರೀತಿಯ ಅಸಾಧ್ಯತೆಯ ಅರಿವು. ಹೌದು. ಇದು ಬರೀ ಅಕ್ಕಮಹಾದೇವಿಯವರ ಒಬ್ಬರ ಸಂಘರ್ಷ ಅಷ್ಟೇ ಅಲ್ಲ ನೋಡಿ. ನಾವು ಇವತ್ತಿನ ದಿನದಲ್ಲೂ ನಮ್ಮ ಕೆಲಸ, ಸಂಸಾರ, ನಮ್ಮ ಪರ್ಸನಲ್ ಬೆಳವಣಿಗೆ, ಸ್ವಲ್ಪ ಶಾಂತಿ, ಹೌದು ಬ್ಯಾಲೆನ್ಸ್ ಮಾಡೋಕ್ ಪರದಾಡ್ತೀವಿ. ಅದೇ ಆ ಬ್ಯಾಲೆನ್ಸ್ ಹುಡ್ಕೋಕೆ ನಾವೆಲ್ಲ ಮಾಡೋ ಹೋರಾಟ ಇದೆಯಲ್ಲ, ಅದರ ಒಂದು ಪ್ರತಿಧ್ವನಿ ತರನು ಇದು ಕೇಳಿಸ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಈ ವಚನ ಹೇಳೋದು ನಮ್ಮ ಒಂದೇ ಮನಸ್ಸನ್ನ ಒಂದೇ ಸಾರಿ ಪ್ರಪಂಚಕ್ಕೂ ದೇವ್ರಿಗೂ ಪೂರ್ತಿಯಾಗಿ ಕೊಡಕ್ ಹೋದ್ರೆ ಆಗೋ ಒಂದು ದೊಡ್ಡ ಒಳತೋಟಿಯ ಬಗ್ಗೆ, ಆ ದಾರಿ ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಅಲ್ವಾ? ನಿಜ. ಆ ಸೆಣಸಾಟದ, ಆ ಹೋರಾಟದ ಚಿತ್ರಣವೇ ಈ ವಚನದ ಜೀವಾಳ ಅಂತ ಹೇಳ್ಬೋದು. ಆದ್ರೆ ನೋಡಿ,
ಈ ಚರ್ಚೆ ಮುಗಿಯೋ ಹೊತ್ತಿಗೆ ಒಂದು ಯೋಚನೆ ಉಳಿಯುತ್ತೆ. ಏನು ಅದು? ಅಕ್ಕ ಮಹಾದೇವಿಯವರ ಈ ಮಾತುಗಳು ನಿಜವಾಗ್ಲೂ ಆಧ್ಯಾತ್ಮದಲ್ಲಿ ಮೇಲೆ ಹೋಗ್ಬೇಕು ಅಂದ್ರೆ ಪ್ರಪಂಚವನ್ನು ಪೂರ್ತಿ ಬಿಡ್ಲೇಬೇಕು. ಅಂದ್ರೆ ವೈರಾಗ್ಯ ಅಂದ್ರೆ ಎಲ್ಲದರಿಂದ ದೂರ ಹೋಗೋದು. ಹೌದು. ಆ ವೈರಾಗ್ಯವೇ ದಾರಿನ, ಅದಿಲ್ದೆ ಆಗಲ್ವಾ ಅಂತ ಹೇಳ್ತಿದ್ಯಾ? ಅಥವಾ ಎಷ್ಟೇ ಕಷ್ಟ ಇರ್ಲಿ ಆ ಎರಡೂ ಪ್ರಪಂಚಗಳ ಮಧ್ಯೆ ಒಂದು ಥರ ಹೊಂದಾಣಿಕೆ, ಒಂದು ಬ್ಯಾಲೆನ್ಸ್, ಅದನ್ನ ಹುಡುಕೋದು ಮನುಷ್ಯನ ನಿರಂತರ ಹೋರಾಟ. ಅದರ ಕಷ್ಟವನ್ನೇ ಇದು ಜಾಸ್ತಿ ಹೇಳ್ತಿದ್ಯಾ? ಇದು ಯೋಚನೆ ಮಾಡ್ಬೇಕಾದ ವಿಷಯನೇ. ಹೌದು. ಇದು ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬಹುದಾದ ಒಂದು ಪ್ರಶ್ನೆ.